ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ಒಂದು ವಿಡಿಯೋ ಏನು ವ್ಲಾಗ್ ಏನು ಮಾಡ್ಬೇಕಂತ ಮಾಡಿದ್ದೆ, ಭಾಳ ತಲೆ ಕೆಡಾಗಿತ್ತು, ಏನು ಮಾಡ್ಬೇಕಂತ ಗೊತ್ತಾಗೋದಾಗಿತ್ತು. ಫೈನಲಿ ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾ ಬಗ್ಗೆನೇ ಭಾಳ ಮಾತಾಡೋಣ ಅಂತ ತಲೆ ಕೆಡಿಸ್ಕೊಂಡು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ ರೀ. ಆ್ಯಕ್ಚುಲಿ ಏನಾಗುತ್ತೆ ರೀ, ಭಾಳ ಜನಕ್ಕೆ ರೀಲ್ಸ್ ಮಾಡ್ಬೇಕು ಮತ್ತು ಸ್ವಲ್ಪ ವೈರಲ್ ಆಗ್ಬೇಕು, ಫಾಲೋವರ್ಸ್ ಮಾಡ್ಕೋಬೇಕು, ಆದಿದ್ದಂತ ಭಾಳ ಇರ್ತೈತೆ ರೀ. ಈವನ್ ನನಗೂ ಅದು ಭಾಳ ಹುಚ್ಚಿತ್ತು. ಒಂದು 5-10 ವರ್ಷದಿಂದ ಭಾಳ ಎಕ್ಸ್ಪೋಸ್ ಆಗ್ಬೇಕು, ಎಲ್ಲರೂ ನಂಗೆ ಗುರ್ತು ಹಿಡಿಬೇಕು, ಎಲ್ಲರೂ ನಂಗೆ ನೋಡ್ಬೇಕು, ಅದು ಇದು ಅಂತಂದು ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ರೀ. ಬಟ್ ಈ ಟೈಮ್ ಅನ್ನೋದು ಐತಲ್ಲ ರೀ, ಭಾಳ ಹೊಲಸ್ರಿ ಇದು. ನಾವು ಏನೋ ಮಾಡಿದ್ರು ಆ ಟೈಮ್ ಬಂದಾಗ ಹಾಕಿರ್ತೈತಿ. ಒಬ್ರು ಏನಂತಾರೆ, ಟೈಮ್ ವೆಯ್ಟ್ ಮಾಡ್ಕೊಂಡು ಕುಂತ್ರೆ ಆಗಿಲ್ಲ, ಟೈಮ್ನ ನಾವು ತರಿಸ್ಬೇಕು. ಇಟ್ಸ್ ಆಲ್ ಬುಲ್ಶಿಟ್. ಒಂದ ಮಾತು ಹೇಳ್ಬೇಕಂದ್ರೆ ನಾನೇ ಎಷ್ಟೋ ಪ್ರಯತ್ನ ಮಾಡಿದ್ದೆ. ಈಗ ನಾನು ವಿಡಿಯೋಸ್ ವೈರಲ್ ಆವಂಥವು. ಸೊ ಎಷ್ಟೋ ಜನಕ್ಕೆ ಸ್ಟಾರ್ಟಿಂಗ್ನಾಗ ಇರ್ತೈತಿ ಏನು ಮಾಡೋದು, ಹೆಂಗೆ ಮಾಡೋದು ಅಂತಂದು. ಅದಕ್ಕೆ ನಂದು ಈ ವಿಡಿಯೋ ನೋಡ್ರಿ, ಏನೂ ಇಲ್ಲ, ಒಂದು ನಿಮ್ಮ ತಲೆಯಾಗ ಏನಿರ್ಬೇಕು ಅದ್ರ ಬಗ್ಗೆನೇ ವಿಚಾರ ಮಾಡ್ಬೇಕು. ಏನು ಮಾಡಿದ್ರಿ ಏನು ಆಕೈತಿ, ಏನು ಮಾಡಿದ್ರಿ ಏನು ಆಕೈತಿ. ಒಂದು ಎರಡನೇದು, ನಿಮ್ಮ ಮನೆಯೊಳಗಿಂದ ಅವ್ರನ್ನ ಎಲ್ಲರೂ ನಿಮ್ಮ ವಿರುದ್ಧ ಹಾಕ್ತಾರೆ. ವಿರುದ್ಧ ಹಾಕ್ಕೊಂಡ್ರೂ ಅಡ್ಡಿ ಇಲ್ಲ, ಹಾಕೋರಿ ಒಂದು ಸ್ವಲ್ಪ ದಿವಸ ನಡೀತೈತಿ. ನೀವು ಸೋಷಿಯಲ್ ಮೀಡಿಯಾದಾಗ ನೀವು ಏನರ ಒಂದು ಹೆಸರು ಮಾಡ್ಬೇಕಂತಂದ್ರೆ ನಿಮ್ಮ ಮನೆಯಾಗಿನವರು ನಿಮಗೆ ಮೊದಲು ವಿರುದ್ಧ ಆಗ್ತಾರೆ. ಒಂದು ಎರಡನೇದು, ದಯವಿಟ್ಟು ನಮ್ಮ ಜನಕ್ಕೆ ನೀವು ಹೋಗಿ ನಂಗೆ ಫಾಲೋ ಮಾಡು, ಹೋಗಿ ನನಗೆ ಶೇರ್ ಮಾಡು, ನಂಗೆ ಸ್ಟೋರಿ ಇಟ್ಕೋ ಅಂತ ಒಟ್ಟು ಹೇಳಬೇಡ್ರಿ. ನೀವು ಒಟ್ಟು ಒಂದೇ ತಲೆಗೆ ಇಟ್ಕೋರಿ, ವಿಡಿಯೋ ಮಾಡಬೇಕು. ವಿಡಿಯೋ 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 ಈ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 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 ನಿಮ್ಗೆ ಇಷ್ಟು ಹುಚ್ಚು ಹಿಡಿತೈತಲ್ಲ. ಬೆಳಿಗ್ಗೆ ಆತಂದ್ರೆ ಯಾವ ವಿಡಿಯೋ ಹಾಕಲಿ, ಬೆಳಿಗ್ಗೆ ಆತಂದ್ರೆ ಏನು ಕಂಟೆಂಟ್ ಹಾಕಲಿ, ರಾತ್ರಿ ಆತಂದ್ರೆ ಈಗ ಪೋಸ್ಟ್ ಮಾಡಿದ್ರೆ ವೈರಲ್ ಆಗುತ್ತೆ, ರೀಲ್ ಪೋಸ್ಟ್ ಮಾಡಲು, ಏನು ಫೋಟೋ ಪೋಸ್ಟ್ ಮಾಡಲು, ಎಲ್ಲ ಭಾಳ ಟೆನ್ಷನ್ ಇರ್ತಾವೆ. ಏನು ಟೆನ್ಷನ್ ತೊಗೋಬೇಡ್ರಿ. ನೀವು ನೀಟಾಗಿ ವಿಡಿಯೋಸ್ ಎಡಿಟಿಂಗ್ ಸ್ವಲ್ಪ ಕಲೀರಿ. ಹೋಗ್ತಾ ಹೋಗ್ತಾ ಎಡಿಟಿಂಗ್ ಬರೋಂಗಿಲ್ಲ ಅಂತೂ ತಲೆ ಕೆಡಿಸ್ಕೋಬೇಡ್ರಿ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಎಡಿಟಿಂಗ್ ಬರೋಂಗಿಲ್ಲ ಅಂತ ಎಷ್ಟೋ ಜನ ವಿಡಿಯೋಸ್ ಮಾಡೋಕ್ಕೆ ಹೋಗಿಲ್ಲ. ಅದನ್ನ ತಪ್ಪು ಮಾತ್ರ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಗೆ ಎಷ್ಟು ಬರ್ತೈತೆ ಅಷ್ಟು ಮಾಡ್ಕೊಂಡು ಹೋಗ್ರಿ. ಅರ್ಧಂಬರ್ಧ ಎಡಿಟಿಂಗ್ ಬರ್ತಿಲ್ಲ, ಅರ್ಧಂಬರ್ಧನ ಮಾಡಿರಿ. ನಿಮ್ಗೆ ಏನು ತಿಳಿತಲ್ಲ ಅದನ್ನ ವಿಡಿಯೋ ಹಾಕಿರಿ. ಇದೊಂದು ತಲೆ ಕುಂತಿಲ್ಲ ನಿಮ್ಗೆ. ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಒಂದು 50 ವ್ಯೂಸ್ ಆಗ್ಬೋದು, ತಲೆ ಕೆಡಿಸ್ಕೊಬೇಡ್ರಿ. 100 ಒಟ್ಟು ವ್ಯೂಸ್ ಪ್ರೊಫೈಲ್ ಓಪನ್ ಮಾಡಿ ನೋಡೋಕೆ ಹೋಗ್ಬೇಡ್ರಿ. ಪೋಸ್ಟ್ ಮಾಡೋದು ಅಷ್ಟೇ ತಲೆ ಕೆಡಿಸ್ಕೊರಿ. ಕೀಪ್ ಪೋಸ್ಟಿಂಗ್. ಒಂದೇ ಮಾತು ಹೇಳ್ಬೇಕಂತಂದ್ರೆ, ಒಂದು ಫೋಟೋಸ್ ಆಯ್ತು, ಒಂದು ರೀಲ್ಸ್ ಆಯ್ತು, ಒಂದು ದಿನಕ್ಕೆ ಒಂದು ರೀಲ್, ಒಂದು ಫೋಟೋ ಪೋಸ್ಟ್ ಮಾಡಿರಿ, ಹಾಕೋರಿ. ಮತ್ತು ದಯವಿಟ್ಟು ಆ ಮೊಬೈಲ್ ಈ ಮೊಬೈಲ್ ಅಂತಂದು ಒಟ್ಟು ತಲೆ ಕೆಡಿಸ್ಕೊಬೇಡ್ರಿ, ಯಾವುದರ ಇರಲಿ. ಒಂದು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದ್ರೆ, ಅನ್ನೆಸರಿ ಇನ್ವೆಸ್ಟ್ಮೆಂಟ್ ಯಾವುದಕ್ಕೂ ಮಾಡಬೇಡ್ರಿ. ಈ ಸ್ಟ್ಯಾಂಡ್ ತೊಗೊಂಡೆ, ಇಲ್ಲ ಒಂದು ಸ್ಟ್ಯಾಂಡ್ ಓಕೆ, ಅದು ಬಿಟ್ಟರೆ ಒಂದು 10 ಸ್ಟ್ಯಾಂಡ್ ತೊಗೊಂಡಿರ್ತೀವಿ. ಬೈಕಿಗೆ ಹಾಕೋದೇ ಒಂದು 3 ಥರ, ಮತ್ತು ಮ್ಯಾಗ್ನೆಟಿಂದ ಅಂತ ಎಲ್ಲ ಸುಡುಗಾಡು ಶುಂಠಿ ಅಷ್ಟ ಎಲ್ಲ ಇನ್ಸ್ಟಾಗ್ರಾಮ್ನಾಗ ಏನು ಪ್ರಮೋಷನ್ ಮಾಡ್ತಾರಲ್ಲ, ಇದರಿಂದ ವೈರಲ್ ಆಗುತ್ತೆ, ಅದರಿಂದ ಮೈಕ್ಲಿಂದನೂ ಆಗಿಲ್ಲ. ಮೈಕ್ ವೇಸ್ಟ್ ಕರೆ ಹೇಳ್ಬೇಕಂದ್ರೆ. ಇನ್ ಕೇಸ್ ನೀವೇನು ಇಬ್ಬರು ಮಾತಾಡೋದಿತ್ತ ಹೊರಗೆ ಹೋಗುತ್ತೆ ಅಂದ್ರೆ ಮೈಕ್ ಅಷ್ಟೇ ಇಂಪಾರ್ಟೆಂಟು. ಒಂದು ರೂಮ್ನಾಗ ಮಾಡ್ತೀರ ಅಂದರೆ ನಿಮ್ಗೆ ಏನೂ ಬೇಕಾಗಿಲ್ಲ. ಒಂದು ಮೊಬೈಲ್ ಸ್ಟ್ಯಾಂಡ್ ಸೆಟ್ಟಿಗೆ ಬೇಕಾಗಿಲ್ಲ, ಮನ್ಯಾಗ ಒಂದು ಟೇಬಲ್ ಇಟ್ಕೊಂಡು ಡಬ್ಬಿ ಇಟ್ಕೊಂಡು ಸಪೋರ್ಟ್ ಕೊಟ್ಟು ಮಾಡಿದ್ರು ನಡೀತೈತಿ. ಇದೊಂದು ತಲೆಗೆ ಇಟ್ಕೋರಿ, ಅಷ್ಟೇ ನಾ ಹೇಳೋದು. ಒಂದು ಎರಡನೇದು, ಮೇನ್ ಇನ್ಸ್ಟಾಗ್ರಾಮ್ ಒಳಗೆ ಮ್ಯೂಸಿಕ್ ಅವಾಯ್ಡ್ ಮಾಡಿರಿ. ನಿಮ್ಮ ವಾಯ್ಸ್ ನೀವು ಬೇರೆ ಯಾರೋ ವಿಡಿಯೋ ಹಾಕಿದ್ರು ನೀವು ಅದ್ರಾಗ ಇರಬೇಕು. ಎಲ್ಲ ಸೈಡಿಗೆ ಇರ್ರಿ, ಎಲ್ಲರ ಇರ್ರಿ, ನೀವು ಇರಬೇಕು. ಇದೊಂದು ತಲೆಗೆ ಇಟ್ಕೊಂಡು ನೀವು ಮಾಡ್ಕೊತ ಹೋಗ್ರಿ. ಡೆಫಿನೆಟ್ಲಿ ನಿಮ್ಗೆ ಅದು ಪ್ರೋವೋಕ್ ಮಾಡ್ತೈತಿ. ಇದಕ್ಕೆ ಸುಮ್ಮನೆ ಕುಂತು ಅಂತ ಒಟ್ಟು ಗ್ಯಾಪ್ ಕೊಡೋಕೆ ಹೋಗ್ಬೇಡ್ರಿ. ಟೈಮ್ ಇಲ್ಲ ಅಂತಂದ್ರೂ ಯಾವುದ್ರ ವಿಡಿಯೋ ಏನರ ಮಾಡಿ ಅಲ್ಲೇ ಮಾತಾಡಿ ಎಲ್ಲ ಪೋಸ್ಟ್ ಮಾಡಿರಿ, ಮುಗೀತು ನೋಡಿರಿ. ಇದ್ದ ಸೋಷಿಯಲ್ ಮೀಡಿಯಾ ಅಂತ ಒಂದು ಪವರ್. ನೀವು ಯಾರಿಗೆ ಹೆಂಗೈತೆ ಅಂತ ವಿಡಿಯೋ ಕೇಳೋಕ್ಕೂ ಹೋಗಬೇಡ್ರಿ. ನೀವು ಮಾಡಾಕುಂತೇನಂತೂ ಹೇಳಬೇಡ್ರಿ. ಫಸ್ಟ್ ಆಫ್ ಆಲ್ ಕೀಪ್ ಪೋಸ್ಟಿಂಗ್. ವಿಡಿಯೋ ಮಾಡೋದು, ಪೋಸ್ಟ್ ಮಾಡೋದು, ವಿಡಿಯೋ ಮಾಡೋದು, ಪೋಸ್ಟ್ ಮಾಡೋದು. ಒಂದಿನಕ್ಕೆ 10 ಹಾಕಿರಿ. ಏನಾಗೋದೈತಿ ಅದರಲ್ಲಿಂದ, ಏನಾಗೋದೈತಿ, ಏನಾಗಂಗಿಲ್ಲ. ಹೊಳ್ಳಿ ನಮ್ಮದು ಪ್ರೊಫೈಲ್ ಆತ, ನಮ್ಮದು ಇನ್ಸ್ಟಾಗ್ರಾಮ್ದು ಆ್ಯಕ್ಟಿವೇಟ್ ಆಗುತ್ತೆ ಅಂದ್ರೆ, ಐ ಮೀನ್ ಜೀವಂತ ಐತಿ ಅನ್ನೋ ಲೆಕ್ಕಕ್ಕೆ ಆಗುತ್ತೆ. ಸೊ ಆ ಒಂದು ತಲೆ ಇಟ್ಕೊಂಡು ಮಾಡಿರಿ. ಇಷ್ಟನ ಹೇಳ್ಕೊಡ್ದು. ಇನ್ನೂ ನಂದು ಅಷ್ಟು ಫಾಲೋವರ್ಸ್ ಇಲ್ಲ, ನನ್ನ ಈ ವ್ಯೂಸ್ ಬರೋವಂಥವು. ಇನ್ನು ಮುಂದೆ ಮತ್ತು ನನಗೇನಾರ ಇನ್ನೂ ಇದ್ರ ಬಗ್ಗೆ ಗೊತ್ತಾತ ಸ್ಟಡಿ ಮಾಡ್ದಂಗೆ ನಿಮ್ಮನ್ನ ಹೇಳ್ತೀನಿ, ಪೋಸ್ಟ್ ಮಾಡ್ತೀನಿ ನೋಡಿರಿ. ಬಾಯ್, ಟೇಕ್ ಕೇರ್.